ಸೊ ನಿಮಗೆ ಆ ಲಿರಿಕ್ ಕೇಳಿದ ತಕ್ಷಣ ಯಾವ ಒಂದು ಮ್ಯೂಸಿಕ್ ಆಗಿರ್ಬೋದು, ಸೊ ನನಗೆ ಯಾವ ಜಾನರಲ್ಲಿ ಇದಕ್ಕೆ ಕೊರಿಯೋಗ್ರಫಿ ಕ್ರಿಯೇಟ್ ಮಾಡ್ಬೋದು, ದರ್ಶನ್ ಅವ್ರು ಬೇರೆ ಇದ್ದಾರೆ, ಇದು ಲಿರಿಕ್ಸ್ ಬೇರೆ ಈ ಥರ ಇದೆ ಅಂತ ಆ ಒಂದು ಇದ್ರ ಬಗ್ಗೆ ಆ ಟೈಮಲ್ಲಿ ಥಾಟ್ಸ್ ಏನಾದ್ರು ಬಂತ? ಹಾಂ ಸರ್, ಅಂದರೆ ಈಗ ಒಂದು ಸಾಂಗ್ ಕೊಡ್ತಾರಲ್ಲ, ನಮ್ಮದು ಪ್ಲ್ಯಾನ್ ಏನು ಅಂತ ಕೇಳ್ತಾರೆ, ಇದಕ್ಕೆ ಏನು ಮಾಡ್ಬೋದು ಏನೋ ಅಂದಾಗ ನಾವು ಒಂದಷ್ಟು ಹೋಮ್ವರ್ಕ್ ಮಾಡ್ತೀವಿ. ಇದಕ್ಕೆ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಇದಕ್ಕೆ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಸೆಟ್ಟಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಆ ಥರ ನಂದೊಂದಷ್ಟು ಐಡಿಯಾ, ನಾವೊಂದಷ್ಟು ಐಡಿಯಾ ಕಲೆಕ್ಷನ್ ಮಾಡಿ ಒಂದಷ್ಟು ಕಲೆಕ್ಟ್ ಮಾಡಿಕೊಂಡು ಡೈರೆಕ್ಟ್ರು ಕ್ಯಾಮ್ರಾಮನ್ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಇದು ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಹಿಂಗೆ ಅಂತ. ಸೊ ಆ ಥರ ನಾವೊಂದಷ್ಟು ಪ್ಯಾಟ್ರನ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಈಗ ದರ್ಶನ್ ಸರ್ ಅಲ್ವಾ, ಇವ್ರಿಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿ ಕಾಣೋದು, ಆಮೇಲೆ ಅವ್ರ ಆಡಿಯನ್ಸು ಹಿಂಗೆ ಮಾಡಿದ್ರೆ ತಗೊಳ್ಳೋದು ಅನ್ನೋದು ಒಂದು ಮೈಂಡ್ ಸೆಟ್ಟಲ್ಲಿ ಬಂದ. ಯಾಕಂದ್ರೆ ಇದಕ್ಕಿಂತ ಮುಂಚೆ ರಾಬರ್ಟು ಕ್ರಾಂತಿ ಎಲ್ಲ ಮಾಡಿದ್ನಲ್ಲ, ಸೊ ಅವಾಗ ನನಗೆ ಒಂದಷ್ಟು ಐಡಿಯಾ ಅಂದರೆ ಎಕ್ಸ್ಪೀರಿಯನ್ಸ್ ಬಂತು. ಅಂದರೆ ಸಾರ್ಗೆ ಹಿಂಗೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಫ್ರೇಮಿಂಗ್ ಇಟ್ಟರೆ ಚೆನ್ನಾಗಿರುತ್ತೆ. ಸೊ ಅದನ್ನು ನಾವು ಒಂದಷ್ಟು ಪ್ರೀ ವರ್ಕ್ ಅಂದರೆ ಒಂದಷ್ಟು ರಿಹರ್ಸಲ್ಸ್ ಮಾಡಿ ಒಂದಷ್ಟು ಸ್ಟೆಪ್ನ ಮತ್ತೆ ಮತ್ತೆ ಇದು ಮಾಡಿದ್ರೆ ಚೆನ್ನಾಗಿರುತ್ತಾ, ಇದು ಮಾಡಿದ್ರೆ ಚೆನ್ನಾಗಿರುತ್ತಾ, ಆ ಥರ ಒಂದಷ್ಟು ರಿಹರ್ಸಲ್ಗಳು ಮಾಡಿ ಅದ್ರಲ್ಲಿ ದಿ ಬೆಸ್ಟ್ ಯಾವ್ದು ಬರುತ್ತೋ ಅದನ್ನ ಸೆಲೆಕ್ಟ್ ಮಾಡಿ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಸ್ಪಾಟಲ್ಲಿ ತೋರಿಸ್ತೀವಲ್ಲ, ಮಾಡ್ತಾರೆ. ಅದು ಅವ್ರು ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಅದು ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಡ್ತೀವಿ. ಈ ಸಾಂಗಿಗೆ ಏನು ಬೇಕು, ಈ ಸಾಂಗಿಗೆ ಇದು ಬೇಕು ಅಷ್ಟೇ, ಆ ಥರ ಪ್ರಿಪ್ರೇಷನ್ ಮಾಡ್ಕೊಂಡು ಸೆಟ್ಟಿಗೆ ಹೋಗಿ ಶೂಟ್ ಮಾಡ್ತೀವಿ. ಸೊ ಅದೇ ಏನಂತಂದರೆ, ಅದೇ ಆ ಸಾಂಗ್ ಇದ್ರೆ ನಿಮ್ಮದೇ ಆಗಿರ್ಬೇಕು. ರಿಲೀಸ್ ಆದಾಗ ಅದು ಟಾಪ್ 3-5 ಅಲ್ಲಿ ಇತ್ತು ಟ್ರೆಂಡಿಂಗಲ್ಲಿ, ಯೂಟ್ಯೂಬ್ ಇದರಲ್ಲಿ. ಸೊ ತಮಾಷೆ ಅಲ್ಲ, ಇಷ್ಟು ಕಾಂಪಿಟೇಷನ್, ಇಷ್ಟು ನಿಮಗೆ ಡೈಲಿ ಗೊತ್ತಿರುತ್ತೆ ಎಷ್ಟೆಷ್ಟು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಬೇರೆ ಮ್ಯೂಸಿಕ್ ರಿಲೀಸ್ ಆಗ್ತಾ ಇರುತ್ತೆ, ಸ್ಟಾರ್ಗಳದಿರುತ್ತೆ. ಸೊ ಅಂಥವ್ರಲ್ಲೂ ಕೂಡ ನೀವು ಅಂದರೆ ಇದು ಟ್ರೆಂಡ್ ಆಗಿ ಒಳ್ಳೇದಾಗಿದೆ. ಸೊ ಇನ್ನೊಂದೇನಂತಂದರೆ ಅವರ ಫ್ಯಾನ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರ ಫ್ಯಾನ್ಸ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಫ್ಯಾನ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ತುಂಬ ಜನ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಿರ್ತಾರೆ, ನಮ್ಮ ಬಾಸ್ಗೆ ಹಿಂಗೆ ಮಾಡಿಸಿದ್ದೀರಾ, ಹಂಗೆ ಮಾಡಿಸಿದ್ದೀರಾ, ಹೆಂಗೆ ನಾವು ನಿಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ, ಹಂಗೆ ಹಿಂಗೆ ಅಂತ ತುಂಬ ಜನ ಪಾಸಿಟಿವ್, ಒಂದು ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಆಗಿ. ಆಮೇಲೆ ನನ್ನ ಬಗ್ಗೆ ತುಂಬ ಜನ ಪೋಸ್ಟ್ ಮಾಡಿದ್ದಾರೆ, ಸಂತು ಮಾಸ್ಟ್ರು ಅಂತ. ಸೊ ಅವ್ರ ಎಲ್ಲ ಫ್ಯಾನ್ಸ್ಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ, ನನ್ನ ಮಾಡೋ ಎಲ್ಲ ಸಾಂಗು ಎಲ್ಲ ಸಿನಿಮಾಗೂ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇದ್ರ ಜೊತೆ ಇನ್ನೊಂದು ವಿಚಾರ ಏನಂತಂದರೆ, ದರ್ಶನ್ ಅವರಿಗೆ ಈ ಶೂಟಿಂಗ್ ಟೈಮಲ್ಲಿ ನೀವು ಗೊತ್ತಿದೆ ಏನು ವಿಚಾರ ಆಯ್ತು ಅಂತ. ಸೊ ಆ ಟೈಮಲ್ಲಿ ಅವ್ರೇನಾದ್ರು ಸ್ಟ್ರಗಲ್ ಪಡ್ತಾ ಇದ್ರ ಫಿಸಿಕಲಿ? ಹಾಂ ಸರ್, ತುಂಬ ಸ್ಟ್ರಗಲ್ ಇತ್ತು. ಯಾಕಂದರೆ ತುಂಬ ಬ್ಯಾಕ್ ಪೇನ್ ಇತ್ತು ಅವ್ರಿಗೆ. ಸೊ ನಾವು ಬೇಡ ಅಂತಂದ್ರೂ ಅವ್ರು ಕೇಳಲ್ಲ, ಇಲ್ಲ ನೀವೇನು ಅಂದ್ಕೊಂಡಿದ್ರೆ ಅದು ನಾನು ಮಾಡ್ತೀನಿ, ಇಲ್ಲ ನಾನು ಸಾಂಗೇ ಮಾಡಲ್ಲ, ನಿಂಗೆ ಏನು ಬೇಕು ನಿಂಗೆ ಹೇಳು. ಸೊ ಆ ಥರ ಅವ್ರಿಗೆ ಅಷ್ಟು ಬ್ಯಾಕ್ ಪೇನ್ ಇದ್ರು ನಾವು ಒಂದು ಶಾರ್ಟ್ ಮಾಡ್ತಾನೆ ಬಿದ್ದೋದ್ರು. ಮಾಡ್ತಾನೆ ಕೆಳಗಡೆ ಅದು ಎಲ್ಲೂ ಹಾಕಿಲ್ಲ, ಅದೆಲ್ಲೂ ರಿವೀಲ್ ಮಾಡಿಲ್ಲ. ಸೊ ನಾವೊಂದು ಬಿ ಜಿ ಎಮ್ ಫುಲ್ ಬಿ ಜಿ ಎಮ್ ಒಂದೇ ಶಾರ್ಟ್ ಅಂತ ಪ್ಲ್ಯಾನ್ ಮಾಡಿರ್ತೀವಿ. ಮತ್ತೆ ನಾವು ಹೋಗಿ ಹೇಳ್ತೀವಿ, ಇಲ್ಲ ಸರ್ ಬೇಡ, ಇಲ್ಲ ಬಸ್ ಬೇಡ, ಕಟ್ ಮಾಡೋಣ. ಇಲ್ಲ ನೀವು ಒಂದು ಶಾರ್ಟ್ ಅಂದೆಲ್ಲ ಒಂದೇ ಶಾರ್ಟ್ ಮಾಡೋಣ, ಅದು ಎಷ್ಟು ಕಷ್ಟ ಆಗಿರಲಿ ನಾನು ಬಂದು ಮಾಡ್ತೀನಿ ಅಂತೇಳಿ ಫುಲ್ ಬಿ ಜಿ ಎಮ್ ಫುಲ್ ಮಾಡಿ ಮುಗಿಸಿದ ತಕ್ಷಣನೇ ಅವರು ಬಿದ್ದೋದ್ರು, ಅವ್ರಿಗೆ ಆಗಲಿಲ್ಲ. ಸೊ ಮತ್ತೆ ಮತ್ತೆ ಇನ್ನೊಂದ್ಸಲ ರೀಟೇಕ್ ಮಾಡಿದ್ರು. ಸೊ ಆ ಶಾರ್ಟು 3-4 ಸಲ ಶಾರ್ಟ್ ಮಾಡಿದ್ವಿ. ಅಷ್ಟು ಸಲನೂ ಅದೇ ಎನರ್ಜಿಯಿಂದ ಅದೇ ಫಾರ್ಮಲ್ಲಿ ಅದೇ ಕ್ವಾಲಿಟಿ ಕೊಟ್ಟು ಅಷ್ಟೇ ಚೆನ್ನಾಗಿ ಮಾಡಿದ್ರು. ಒಂದೇ ಶಾರ್ಟ್ ಸಿಂಗಲ್ ಶಾರ್ಟ್ ಎಲ್ಲೂ ಕಟ್ ಮಾಡಿಲ್ಲ. ಸೊ ಅದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಅಂದರೆ ನಾವು ಕಲಿಯೋದಿರುತ್ತೆ. ಇವಾಗ ನಾವು ಸೋಂಬೇರಿ ಆಗ್ಬಿಡ್ತೀವಿ. ನಾವು ಬೆನ್ನು ನೋವು, ಕಾಲು ನೋವು ಅಂದರೆ ಇವತ್ತು ಬಡಪ್ಪ ರಿಹರ್ಸಲ್ ನಾಳೆ ಮಾಡೋಣ ಬಿಡು, ಇಲ್ಲ ಇವತ್ತು ಆಗ್ತಲ್ಲ ಅಂತ ಸೋಂಬೇರಿ ಆಗ್ಬಿಡ್ತೀವಿ. ಬಟ್ ಅವರು ಸೆಟ್ಟಿಗೆ ಬಂದ ತಕ್ಷಣ ಅವ್ರಿಗೆ ಏನು ಪೈನ್ ಇರಲಿ, ಎಷ್ಟೇ ಬ್ಯಾಕ್ ಪೈನ್ ಇರಲಿ, ನಿಂತು ನಾನು ಮಾಡ್ತೀನಿ ಅಂತೇಳಿ ಮಾಡಿದ್ರು. ತುಂಬ ಖುಷಿ ಆಯಿತು ಸರ್. ಅಂದರೆ ಅದೇ ಈಗ ಸೆಟ್ಟಲ್ಲಿ ಅವ್ರು ಸ್ಟ್ರಗಲ್ ಪಡ್ತಾ ಇದ್ದೆ ಹೇಳಿದ್ರಿ. ಸೊ ಅದು ಬಿಟ್ಟು ಬೇರೆ ದರ್ಶನ್ ಅವರು ಅಂತಂದರೆ ಸೆಟ್ಟಲ್ಲಿ ಇದ್ದರೆ ಅವ್ರ ಒಂಥರ ಫುಡ್ಡಿ, ಅವ್ರದ್ದು ಫುಡ್ ಬೇರೆ ಥರ ಇರುತ್ತೆ. ಸೊ ಅವ್ರ ಜೊತೆ ಏನಾದರೂ ನೀವು ಊಟ ಮಾಡೋ? ಸರ್, ಅಂದರೆ ಏನಾಗುತ್ತೆ, ಅವರು ಸ್ಪೆಷಲ್ ತರಿಸ್ಬಿಡ್ತು. ಊಟ ಬಂದಾಗ ನಮ್ಮನ್ನೆಲ್ಲ ಕೂರಿಸ್ಕೊತಾರೆ, ಎಲ್ಲರನ್ನೂ ಕೂರಿಸ್ಕೊಂಡು ಅವ್ರು ತಿನ್ನೋದು ಇಷ್ಟೇ. ಅವರು ನಮ್ಮ ಥರ ಇಷ್ಟೆಲ್ಲ ತಿನ್ನಲ್ಲ, ಫುಡ್ಡಿ. ಬಟ್ ಈಗ ಒಂದು ಇವಾಗ ಬಿರಿಯಾನಿ ಇತ್ತಾ ಇಷ್ಟೇ, ಸಾಂಬಾರು ಅನ್ನ ಇತ್ತಾ ಇಷ್ಟೇ, ಇಡ್ಲಿ ಇತ್ತಾ ಇಷ್ಟೇ, ವಡೆನ ಇಷ್ಟೇ. ತುಂಬ ಲಿಮಿಟ್ ಅವ್ರು ತಿನ್ನೋದು. ನಾನು ನೋಡಿದ್ದೀನಿ, ನಾನು ಪರ್ಸ್ನಲಾಗಿ ನೋಡಿದ್ದೀನಿ. ತುಂಬ ಅಂದರೆ ತುಂಬ ಲಿಮಿಟ್. ಒಂದೇ ಇಡ್ಲಿ ತಿನ್ನೋದು, ಒಂದೇ ದೋಸೆ ತಿನ್ನೋದು, ಇಷ್ಟೇ ರೈಸ್ ತಿನ್ನೋದು, ಆ ಥರ.
ತುಂಬ ಲಿಮಿಟು. ಬಟ್ ನಮಗೆಲ್ಲ ವೆರೈಟೀಸ್ ಬಂದಿರುತ್ತಲ್ಲಿ, ಬಿರಿಯಾನಿ, ಕಬಾಬು, ಅದು ಇದು ಅಂತ ಒಂದಷ್ಟು ವೆರೈಟೀಸ್ ಇರುತ್ತೆ. ಸೊ ಆ ಥರ ವೆರೈಟೀಸ್ ಅವ್ರು ತರಿಸಿದಾಗ ಎಲ್ಲ ಜೊತೆಲಿ ಕೂತ್ಕೊಂಡೆ ಊಟ ಮಾಡ್ತಾರೆ. ಓಕೆ, ಅಂದರೆ ಇವಾಗ 4 ಸಾಂಗ್ ಮಾಡಿದ್ದೀನಿ ಡೆವಿಲಿಯಲ್ಲಿ ಅಂತ ಹೇಳಿದ್ರೆ, ಒಂದು ಆಲ್ರೆಡಿ ಟ್ರೆಂಡಲ್ಲಿದೆ, ಅಂದರೆ ಟಾಪ್ ಟ್ರೆಂಡಲ್ಲಿದೆ. 4ರಲ್ಲಿ ನಿಮ್ಮ ಫೇವ್ರೇಟ್ ಯಾವುದಂತ? ಸರ್ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಇದೆ, ಇದ್ರೆ ನಿಮ್ಮದೇ ಆಗಿರ್ಬೇಕು ಸಾಂಗ್ ಒಂದು. ಆಮೇಲೆ ಬ್ಯಾಂಕಾಕಲ್ಲಿ ಒಂದು ಸಾಂಗ್ ಮೊನ್ನೆ ಡಿವೈಡ್ ಸಾಂಗ್ ಬಂತಲ್ಲ, ಅದು ಒಂದೇ ಒಂದು ಕ್ಷಣ, ಒಂದೇ ಒಂದು ಸಾರಿ ಅದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.